ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮೀನಾ ಕನಕನ್ನ ಪಕ್ಕ ಕರ್ಕೊಂಡೋಗಿ ಮತ್ತೆ ಏನಾದ್ರೂ ಅರುಣ್ ನಿನ್ ಜೊತೆ ಜಗಳ ಮಾಡಿದ್ರೇನೆ ಹೇಳೆ ಅಂತ ಕೇಳ್ಬೇಕಾದ್ರೆ ಆತರ ಏನೂ ಇಲ್ಲಕ್ಕ, ಅವ್ರಿವಾಗ ಬದ್ಲಾಗಿದ್ದಾರೆ. ಈಗ ದುಡ್ಡು ಕೊಟ್ಟಿದಾರಲ್ಲ ಅದಕ್ಕೆ ಸ್ವಲ್ಪ ಕೋಪ ಕಡಿಮೆ ಆಗಿದೆ ಅಕ್ಕ. ಇವಾಗ ಚೆನ್ನಾಗ್ ಮಾತಾಡ್ತಾರೆ ಅಂತ ಮೀನಾ ಹತ್ರ ಕನಕ ಹೇಳ್ತಿರ್ತಾಳೆ. ಅವ್ರು ಬದ್ಲಾಗಿರೋದು ಒಳ್ಳೇದೇ ಕಣೆ, ನೀನು ಖುಷಿಯಾಗಿರ್ಬೇಕು ಅಷ್ಟೇ ನನಗ್ ಬೇಕಾಗಿರೋದು ಅಂತ ಮೀನಾ ಹೇಳ್ಬೇಕಾದ್ರೆ ನಮ್ಮಿಂದನೇ ಭಾವ ಕಾರನ್ನ ಮಾರೋ ರೀತಿ ಆಗೈತಲಕ್ಕ ಅಂತ ಕನಕ ಹೇಳ್ತಿರ್ತಾಳೆ. ನೀನ್ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ, ಡ್ರೈವರ್ಗಳಿಗೆ ಇದೆಲ್ಲ ಮಾಮೂಲಿ ವಿಷಯ ಕಣೆ. ಚೇತನನ್ನ ಆದಷ್ಟು ಬೇಗ ಡ್ಯೂ ಕಟ್ಟಿ ಮತ್ತೆ ವಾಪಸ್ ಕಾರ್ನ ತಂದ್ ಕೊಡ್ತಾರ ಕಣೆ ಅಂತ ಮೀನಾ ಹೇಳ್ತಿರ್ತಾಳೆ. ಸರಿ ಅಕ್ಕ, ಭಾವಂಗೆ ಥ್ಯಾಂಕ್ಸ್ ಹೇಳಿದೆ ಅಂತ ಹೇಳ್ಬಿಡು ಅಂತ ಕನಕ ಹೇಳ್ಬೇಕಾದ್ರೆ ನೀನ್ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಮೀನಾ ಕನಕನ್ಗೆ ಸಮಾಧಾನ ಮಾಡ್ತಿರ್ತಾಳೆ. ಆದ್ರೆ ಕನಕ ತನ್ ಮನ್ಸಲ್ಲಿರೋ ನೋವನ್ನ ಎಲ್ಲಿ ನಾನ್ ಅಕ್ಕನ್ಗೆ ಹೇಳ್ಕೊಂಡ್ರೆ ಅವಳು ಇನ್ನೂ ನೊಂದ್ಕೋತಾಳೋ ಅಂತ ಮನ್ಸ್ನಲ್ಲಿ ಅದನ್ನ ಇಟ್ಕೊಂಡು ತುಂಬಾನೇ ಕೊರಗ್ತಿರ್ತಾಳೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಮನೆಗ್ ಬರ್ತಾರೆ. ಏನಪ್ಪಾ ಹೋಗಿದ್ ಕೆಲ್ಸ ಏನಾಯ್ತು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ ಅಪ್ಪಯ್ಯ ಹೆಂಗೋ 5 ಲಕ್ಷ ರೂಪಾಯಿ ಅರೇಂಜ್ ಮಾಡಿ ಕೊಟ್ಬಿಟ್ವಿ, ಎಲ್ಲಾ ಸಮಸ್ಯೆನೂ ಕ್ಲಿಯರ್ ಆಯ್ತು ಅಂತ ಸೂರ್ಯ ಹೇಳ್ತಾನೆ. ಏನು ಅರೇಂಜ್ ಮಾಡ್ಕೊಟ್ರ, ಅದ್ ಹೆಂಗಪ್ಪ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಪ್ಪಯ್ಯ ಆ 2 ಲಕ್ಷ ರೂಪಾಯಿ ಚೇತನ ರೆಡಿ ಮಾಡ್ದ, ಇನ್ 3 ಲಕ್ಷ ರೂಪಾಯಿ ನಾನ್ ಮಾಡ್ದೆ ಅಂತ ಸೂರ್ಯ ಹೇಳ್ತಾನೆ. ಏನು ನೀನ್ ಅರೇಂಜ್ ಮಾಡ್ದ, ಅದ್ ಹೆಂಗಪ್ಪ ಅಂತ ರಂಗನಾಥ್ ಅವ್ರು ಕೇಳಿದಾಗ ಮೀನಾ ಸೂರ್ಯ ಇಬ್ರು ಮುಖ ನೋಡ್ತಿರ್ತಾರೆ. ಹ ಅಪ್ಪ, ಇವನೇನು ಕಾರ್ನ ಓಡಿಸಿ ಇಷ್ಟೆಲ್ಲ ಸಂಪಾದನೆ ಮಾಡಿರಕ್ಕಾಗತ್ತಾ, ಅಥವಾ ಇವನ್ಗೆಲ್ಲ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ, ಎಲ್ಲಾದ್ರೂ ಬಡ್ಡಿಗ್ ತಂದ್ ಕೊಟ್ಟಿರ್ತಾನೆ ಅಷ್ಟೇ ಅಪ್ಪ ಅಂತ ಮನೋಜ ಹೇಳ್ತಿರ್ತಾನೆ. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ, ನನ್ ಗಂಡ ಇನ್ನು ಯಾರನ್ನು ಯಾಮಾರಿಸಿ ದುಡ್ಡನ್ನ ಸಂಪಾದನೆ ಮಾಡ್ತಿಲ್ಲ, ಗೌರವದಿಂದ ಕಾರ್ ಓಡಿಸ್ತಾ ಇದಾರೆ, ನನ್ನನ್ನ ಚೆನ್ನಾಗ್ ನೋಡ್ಕೊತಾ ಇದಾರೆ, ಈ ಮನೆಗೆ ಏನೇನ್ ಬೇಕೋ ಎಲ್ಲದನ್ನು ಅವರೇ ನೋಡ್ಕೊತಾ ಇದಾರೆ ಅಂತ ಮೀನಾ ಮನೋಜನ್ ಮೇಲೆ ರೇಗಾಡ್ಬೇಕಾದ್ರೆ ಹಂಗಂದ್ರೇನೆ ಮನೋಜ ಏನು ಮಾಡ್ತಿಲ್ಲ ಅಂತ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಅತ್ತೆ, ನಾನು ಆ ರೀತಿ ಏನು ಹೇಳಿಲ್ಲ, ನನ್ ಗಂಡನ್ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಕಾದ್ರೆ ನೋಡ್ಕೊಂಡು ನಾನ್ ಸುಮ್ನೆ ಇರ್ಬೇಕಾ ಅಂತ ಮೀನಾ ಕೇಳ್ಬೇಕಾದ್ರೆ ಹೌದೌದು, ಗಂಡನ್ ಮೇಲೆ ತುಂಬಾ ಪ್ರೀತಿ ಉಕ್ಕರಿಯುತ್ತೆ ನೋಡ ನಿನ್ಗೆ ಅಂತ ಶಾಂತಿ ಹೇಳ್ತಾಳೆ. ಅಟ್ಲೀಸ್ಟ್ ಅವಳಿಗಾದ್ರೆ ಗಂಡನ್ ಮೇಲೆ ಪ್ರೀತಿ ಇದೆಯಲ್ಲ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಹಾಗಿದ್ರೆ ನನಗೆ ನಿಮ್ ಮೇಲೆ ಪ್ರೀತಿ ಇಲ್ಲ ಅಂತನಾ ಅಂತ ಶಾಂತಿ ಕೇಳ್ತಾಳೆ. ಅವನ್ ಏನ್ ಹೇಳ್ತಾನೋ ಮೊದ್ಲು ಅದನ್ನ ಕೇಳೆ, ಮಧ್ಯದಲ್ಲಿ ಬಾಯಿ ಆಗ್ತಾಳೆ ಅಂತ ರಂಗನಾಥ್ ಅವರು ಶಾಂತಿಗೆ ಬೈತಿರ್ತಾರೆ. ಈ ಸೂರ್ಯ ಹಾಗಿದ್ರೆ ದುಡ್ಡನ್ನ ಹೇಗೋ ಅರೇಂಜ್ ಮಾಡ್ದೆ ಅಂತ ರವಿ ಕೇಳ್ಬೇಕಾದ್ರೆ ಇಲ್ಲ ಕಣ, ಹೆಂಗಿದ್ರು ನನ್ 2ನೇ ಕಾರ್ ಇತ್ತಲ್ಲ ಅದ್ರದ್ದು ಡ್ಯೂ ಕಟ್ಟಿ ಮುಗ್ದಾಗಿತ್ತು, ಅದಕ್ಕೆ ಅದನ್ನ ತಗೊಂಡೋಗಿ ಅಡ ಇಟ್ಟೆ ಕಣ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ರಂಗನಾಥ್ ಅವ್ರಿಗೆ ತುಂಬಾನೇ ಬೇಜಾರಾಗತ್ತೆ. ಏನು ಕಾರ್ ಅಡ ಇಟ್ಟ ಅಂತ ರವಿ ಕೇಳ್ಬೇಕಾದ್ರೆ ಹೂ ಕಣ, ಏನ್ ಮಾಡೋದು ರವಿಗಾನ್, ಅವ್ನ್ಗೆ ದುಡ್ಡು ಕೊಡ್ಬೇಕಿತ್ತಲ್ವಾ, ಕಾರ್ ಬೇಕಾದ್ರೆ ಯಾವಾಗ ಬೇಕಾದ್ರೂ ಡ್ಯೂ ಕಟ್ಟಿ ಬಿಡಿಸ್ಕೋಬಹುದು, ಆದ್ರೆ ಅವನ್ ಪರಿಸ್ಥಿತಿ ಇವಾಗ ನಾವ್ ಅರ್ಥ ಮಾಡ್ಕೋಬೇಕಲ್ವೇನೋ ಅಂತ ಸೂರ್ಯ ಹೇಳ್ತಾನೆ. ಕೇಳಿಸ್ಕೊಂಡ್ರೆ ಇವನ್ ಕತೆನ, ದಾನಶೂರ ವೀರ ಕರ್ಣನ್ ಪರಂಪರೆಯೊಂದು ಅಲ್ಲ, ಯಾವನ್ಗೋಸ್ಕರನೋ ಇವ್ನ್ ಯಾಕ್ರಿ ಕಾರ್ನ ಅಡ ಇಡಬೇಕು ಅಂತ ಶಾಂತಿ ಹೇಳ್ತಿರ್ತಾಳೆ. ಸಕ್ರಮ್ನವ್ರೆ, ಅವನು ಯಾರೋ ಬೇರೆಯವನಲ್ಲ, ನನ್ ಫ್ರೆಂಡು, ನನ್ ಕಷ್ಟ ಸುಖ ದುಃಖ ಎಲ್ಲದ್ರಲ್ಲೂ ನನ್ ಜೊತೆ ನಿಂತಿರೋನವನು. ಅವ್ನ್ ಜೀವನ ಹಾಳಾಗಿ ಅವ್ನ್ ಕಾರ್ ಕಳ್ಕೊಂಡು ಅವ್ನ್ ಕುಟುಂಬ ಕಷ್ಟ ಪಡ್ತಾ ಇರೋದನ್ನ ನಾನ್ ನೋಡ್ಕೊಂಡ್ ಸುಮ್ನೆ ಇರ್ಬೇಕಾ ಹೇಳಿ ಸಕ್ರೆ ಅಂತ ಸೂರ್ಯ ಕೇಳ್ತಾನೆ. ಮೊದ್ಲು ನಿನ್ ಕಷ್ಟ ನೋಡ್ಕೊಳೋ, ಇಡೀ ಊರವ್ರಿಗೆ ದಾನ ಮಾಡೋಷ್ಟು ದುಡ್ಡು ಇಟ್ಕೊಂಡಿದ್ಯಾ ನೀನು ಅಂತ ಶಾಂತಿ ಕೇಳ್ಬೇಕಾದ್ರೆ ಅಮ್ಮ, ಚೇತನಣ್ಣ ತುಂಬಾ ವರ್ಷದಿಂದ ಸೂರ್ಯ ಅಣ್ಣನ್ ಜೊತೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾನೆ, ಹಾಗಿದ್ಮೇಲೆ ಅವ್ನ್ ಸಹಾಯ ಮಾಡ್ಲೇಬೇಕಲ್ವಾ ಅಂತ ರವಿ ಕೇಳ್ಬೇಕಾದ್ರೆ ಲೋ, ಸಹಾಯ ಅಂತ ಬಂದ್ರೆ 5-10 ಕೊಟ್ಟು ಸುಮ್ನಾಗ್ಬೇಕು, ಈ ತರ ಸಂಪಾದನೆ ಮಾಡ್ತಿರೋ ಕಾರ್ನ ತಗೊಂಡೋಗಿ ಅಡ ಇಡೋದಲ್ಲ. ಇವನ್ ಹೆಂಡತಿ ಹೂ ಮಾರಿನೇ ಇವನೆಲ್ಲ ಸಾಕ್ಬೇಕಾಗ್ಬೋತ್ತೋ ಏನೋ, ಇವನು ಕುತ್ಕೊಂಡ್ ತಿನ್ನೋ ಕಾಲ ಬಂದ್ರು ಬರುತ್ತೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಸಕ್ರೆ, ಆತರ ಕುತ್ಕೊಂಡ್ ತಿನ್ನೋದಕ್ಕೆ ನಾನ್ ಸೋಂಬೇರಿನೂ ಅಲ್ಲ, ಹೆಂಡತಿ ಕಾಸಲ್ಲಿ ಕುತ್ಕೊಂಡ್ ತಿಂದ್ರೆ ನನ್ ಗೌರವ ಹೋಗುತ್ತೆ ಅಂತ ಯೋಚನೆ ಮಾಡೋನು ನಾನಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅತ್ತೆ, ಇವ್ರೇನು ದುಡ್ಡನ್ನ ತಗೊಂಡೋಗಿ ಹಾಳ್ ಮಾಡ್ ಬಂದಿಲ್ಲ, ಒಂದ್ ಒಳ್ಳೆ ವಿಷಯಕ್ಕೆ ಅಂತ ಕೊಟ್ಟಿದ್ದಾರೆ, ಬೇರೆಯವ್ರ ತರ ದುಡ್ಡು ತಗೊಂಡೋಗಿ ಯಾಮಾರೇನು ಬಂದಿಲ್ಲ ಅಂತ ಮೀನಾ ಕೋಪದಲ್ಲಿ ಮನೋಜನೆ ಗುರಾಯಿಸ್ತಾ ಹೇಳ್ತಾಳೆ. ಏನೋ ನನ್ ಬಗ್ಗೆನೇ ಹೇಳ್ತಿದ್ಯಾ, ಓಹೋ ಏನ್ ಮೀನಮ್ಮ ನೀನು ಅಂತ ಮನೋಜ ಕೇಳ್ಬೇಕಾದ್ರೆ ನಾನು ಮಾಮೂಲಿಯಾಗೆ ಹೇಳ್ದೆ, ಅದನ್ನ ನೀವೇ ಅನ್ಕೊಂಡ್ರೆ ಅದಕ್ ನಾನೇನು ಮಾಡಕ್ಕಾಗೋದಿಲ್ಲ ಅಂತ ಮೀನಾ ಜೋರಾಗಿ ಹೇಳ್ತಿರ್ತಾಳೆ. ಏ ಸೂರ್ಯ, ನೀನ್ ಮಾಡಿರೋದು ಕರೆಕ್ಟ್ ಆಗಿದೆ ಕಣಪ್ಪ, ಆದ್ರೆ ನೀನೇ ಕಷ್ಟಪಟ್ಟು 2ನೇ ಕಾರ್ ತಗೊಂಡಿದ್ದೆ, ಈಗ ಆ ಕಾರ್ನ ಅಡ ಇಟ್ಟಿರೋದಕ್ಕೆ ನೀನೇ ಅಲ್ವೇನಪ್ಪ ಬಡ್ಡಿ ಕಟ್ಬೇಕಾಗಿರೋದು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ ಅಯ್ಯೋ ಇಲ್ಲ ಅಪ್ಪಯ್ಯ, ನಾನ್ ಬರೀ ನನ್ ಕಾರ್ನ ಅಡ ಇಟ್ಟಿ ಕೊಟ್ಟಿದೀನಿ ಅಷ್ಟೇನೆ, ಬಡ್ಡಿ ಆಮೇಲೆ ತಿಂಗ್ಳು ಡ್ಯೂ ಎಲ್ಲ ಚೇತನನೇ ಕಟ್ಕೋತಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅವ್ನ್ ಕಟ್ಟಿಲ್ಲ ಅಂದ್ರೆ ಕೊನೆಗೆ ಅದು ನಿನ್ ತಲೆಗೆ ಬಂದ್ ಕಟ್ಕೊಳತ್ತೆ ಕಣೋ, ಆಗ ಇರೋ ಕಾರ್ನು ಎತ್ತಾಕೊಂಡ್ ಹೋಗ್ತಾರೆ ಅಂತ ಮನೋಜ ಹೇಳ್ತಿರ್ತಾನೆ. ಮಾವ, ಚೇತನಣ್ಣನ ಹತ್ರ ಇವರು ಡಾಕ್ಯುಮೆಂಟ್ಸ್ಗೆಲ್ಲ ಸೈನ್ ಮಾಡಿಸ್ಕೊಂಡಿದ್ದಾರೆ ಅಂತ ಮೀನಾ ಹೇಳ್ದಾಗ ಅಪ್ಪಯ್ಯ, ಚೇತನನ್ನ ನಮ್ ಮನೇಲಿ ಒಬ್ಬ ಅಂತ ನಾನ್ ಅನ್ಕೊಂಡಿದೀನಿ, ಆದ್ರೆ ಈ ದುಡ್ಡಿನ ವಿಷಯದಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಮತ್ತೆ
ಮನೇಲಿ ಜಗಳ ಬರುತ್ತೆ. ಅದಕ್ಕೆ ಅಪ್ಪಯ್ಯ ಸ್ವಲ್ಪ ಯೋಚನೆ ಮಾಡಿ ಅವನ ಹತ್ರ ಡಾಕ್ಯುಮೆಂಟ್ಸ್‌ಗೆ ಸೈನ್ ಮಾಡಿಸ್ಕೊಂಡೆ ಅಂತ ಸೂರ್ಯ ಹೇಳ್ತಾನೆ. ನೀನ್ ಸರಿಯಾಗಿ ಮಾಡಿದ್ಯಾ ಕಣೋ ಸೂರ್ಯ. ಎಷ್ಟೇ ಫ್ರೆಂಡ್ ಇದ್ರು ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿ ಇರ್ಬೇಕು ಅಂತ ರವಿ ಹೇಳ್ತಿರ್ತಾನೆ. ಏನೋ ಒಳ್ಳೇದು, ಆ ದುಡ್ಡೆಲ್ಲ ವಾಪಸ್ ಬರೋದಿಲ್ಲ ಕಣೋ. ಇವನು ಬರೀ ಯಾಮಾರ್ತಾನ ಅಷ್ಟೇನೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಈ ಶಾಂತಿ ಯಾವಾಗ್ಲೂ ನಿನ್ ತರಾನೇ ಯೋಚನೆ ಮಾಡ್ತೀಯಲ್ಲೇ, ಅದ್ರಲ್ಲೂ ಸೂರ್ಯನ್ ವಿಷಯದಲ್ಲಿ ನಿಂಗೆ ಒಳ್ಳೇದನ್ನ ಯೋಚನೆ ಮಾಡೋದಕ್ಕೆ ಬರೋದಿಲ್ಲ ಅಂತ ರಂಗನಾಥ್ ಅವರು ಬೈತಾರೆ. ಅಲ್ಲರಿ ಇವ್ನ್ ಹೋಗಿ ಅವ್ನ್ಗೆ ಯಾಕ್ರಿ ಹೆಲ್ಪ್ ಮಾಡ್ಬೇಕಾಗಿತ್ತು ಅಂತ ಶಾಂತಿ ಕೇಳ್ಬೇಕಾದ್ರೆ, ಏ ಶಾಂತಿ, ನಿನಗೆ ವಯಸ್ಸಾಗಿದೆ ಹೊರತು ತಿಳುವಳಿಕೆನೇ ಇಲ್ಲ ನೋಡೆ. ಚೇತನನ್ ಕಾರಿಂದ ಅರುಣ್ ಅವರಮ್ಮ ತೀರ್ಕೊಂಡಿದ್ದಾರೆ. ಬೇರೆ ಯಾರ ಕಾರ್ ಆಗಿದ್ರು ಅರುಣ್ ಇಷ್ಟೊಂದ್ ದೊಡ್ಡ ಸಮಸ್ಯೆ ಮಾಡ್ತಿರ್ಲಿಲ್ಲ ಕಣೆ. ಏನೋ ಆಕ್ಸಿಡೆಂಟ್ ಅಂತ ಅದನ್ನ ಹಂಗೆ ಸುಮ್ನೆ ಬಿಟ್ಬಿಡ್ತಿದ್ದ. ಆದ್ರೆ ಸೂರ್ಯನ್ಗೂ ಅರುಣ್ಗೂ ಆಗೋದಿಲ್ಲ. ಇದನ್ನೇ ಸರಿಯಾದ ಚಾನ್ಸ್ ಅನ್ಕೊಂಡು ಅರುಣ್ ಆ ಚೇತನನ್ನೇ ಗುರಿಯಾಗಿಟ್ಕೊಂಡು ಸೂರ್ಯನ್ ಮೇಲೆ ಇನ್ನು ದ್ವೇಷ ಸಾಧಿಸೋದಿಕ್ಕೆ ಅಂತ ನಿಲ್ತಿದ್ದ. ಹೀಗಿರ್ಬೇಕಾದ್ರೆ ಇಂಥ ಸಮಯದಲ್ಲಿ ಚೇತನನ್ಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ತಪ್ಪಾಗುತ್ತಲ್ವಾ? ಹೇಗಿದ್ರು ಆ ದುಡ್ಡನ್ನ ಅವನೇ ತೀರ್ಸಿ ಕಾರ್ನ ಬಿಡಿಸ್ಕೊಡ್ತೀನಿ ಅಂತ ಹೇಳಾಗಿದೆಯಲ್ಲ, ಇನ್ಯಾಕ್ ಅದ್ರ ಬಗ್ಗೆ ಮಾತಾಡ್ತೀಯಾ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಲ್ಲರಿ, ಸರಿಯಾಗಿ ಗಾಡಿ ಓಡ್ಸಕ್ ಬರ್ದೇರಾನೆ ಅರುಣ್ ಅವ್ರ ಅಮ್ಮನ ಗುದ್ದಿ ಸಾಯಿಸ್ಬಿಟ್ಟ ಅಂತೋನು ಕಾರ್ ಓಡಿಸಿ ಸಾಲ ತೀರಿಸ್ತಾನ ಅಂತ ಶಾಂತಿ ಹೇಳ್ತಿರ್ತಾಳೆ. ಸಕ್ರೆ, ಅದನ್ನೆಲ್ಲ ಅವನು ಸರಿಯಾಗಿ ಕಟ್ತಾನೆ, ಅದು ಆಕ್ಸಿಡೆಂಟ್ ಅಷ್ಟೇ. ಅವನು ಚೆನ್ನಾಗಿ ಕಾರ್ ಓಡಿಸ್ತಾನೆ. ಅದ್ ಹೇಗ್ ವಾಪಸ್ ತಗೊಂಡ್ ಬರ್ತಾನೆ ನಿನ್ ಕಾರ್ನ? ಯೂ ಟರ್ನ್ ಮಾಡ್ಕೊಂಡ ಅಂತ ಮನೋಜ ಕಾಮಿಡಿ ಮಾಡ್ತಿರ್ತಾನೆ. ಲೇ ರವಿಗಾನ್, ಏನೋ ಮಾಡ್ತಾವ್ ನೀನು ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅಣ್ಣವ್ರು ಕಾಮಿಡಿ ಮಾಡ್ತಾವ್ರಪ್ಪ ಅಂತ ರವಿ ಹೇಳ್ತಿರ್ತಾನೆ. ನಗು ಬರ್ತಾ ಇಲ್ಲ, ಇಂಥ ಜೋಕ್ ಎಲ್ಲ ಮಾಡ್ಬೇಡ ಅಂತ ಹೇಳ ಅಂತ ಸೂರ್ಯ ರವಿ ಹತ್ರ ಹೇಳ್ತಿರ್ತಾನೆ. ಮಾವ, ಬರೀ ಚೇತನ ಅಣ್ಣಂಗೋಸ್ಕರ ಇವ್ರು ಈ ಕೆಲ್ಸ ಮಾಡಿಲ್ಲ. ಅವ್ರು ನಂಬಿ ಒಂದು ಇಡೀ ಕುಟುಂಬನೇ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡಿನೇ ಇವ್ರು ಈ ನಿರ್ಧಾರ ಮಾಡಿರೋದು ಅಂತ ಮೀನಾ ಹೇಳ್ತಾಳೆ. ನೋಡ್ರಿ, ನೀವ್ ಇವ್ನ್ಗೆ ಸಪೋರ್ಟ್ ಮಾಡಿರೋದಕ್ಕೇನೆ ಇವನು ಈ ತರ ಆಗಿರೋದು. ಹಂಗ್ ಮನ್ಸಿಗೆ ಏನ್ ಬರುತ್ತೋ ಅದನ್ನ ಮಾಡ್ತಿರ್ತಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಓ ಹೌದಾ, ಸರಿ ಆಯ್ತು, ಒಂದ್ ಕೆಲ್ಸ ಮಾಡು. ಹೇಗೋ ಮನೆ ಪತ್ರ ಇದೆಯಲ್ವಾ, ಅದ್ರ ಮೇಲೆ ಇನ್ನೊಂದ್ ಸ್ವಲ್ಪ ಲೋನ್ ತಗೊಂಡು ಸೂರ್ಯನ್ ಕೊಟ್ಬಿಡೋಣ, ಆ ಕಾರ್ನ ವಾಪಸ್ ಬಿಡ್ಸ್ಕೊಂಡ್ ಬರೋಣ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಮನೆ ಪತ್ರ ಅಂತ ಹೇಳ್ತಿದ್ದಂಗೆ ಮನೋಜ ಮತ್ತೆ ಶಾಂತಿ ಇಬ್ರಿಗೂ ಶಾಕ್ ಆಗತ್ತೆ. ಏನು, ಮನೆ ಪತ್ರದ ಮೇಲೆ ಸಾಲ ಮಾಡದ? ಏನ್ ತಮಾಷೆ ಮಾಡ್ತಿದ್ದೀರಾ ಅಂತ ಶಾಂತಿ ಭಯದಲ್ಲೇ ಹೇಳ್ತಿರ್ತಾಳೆ. ಅಪ್ಪ ಅಮ್ಮ ನನಗೋಸ್ಕರ ಅಂತ ಮಾಡ್ತಾರಷ್ಟೇನೆ, ಬೇರೆ ಯಾರಿಗೋಸ್ಕರನೋ ಆತರ ಎಲ್ಲ ಕೊಡೋದಿಲ್ಲ. ಬೇರೆ ಯಾರಿಗೋ ದಾನ ಮಾಡೋದಿಕ್ಕೆ ನಮ್ಮನೆ ಪತ್ರನೇ ಆಗ್ಬೇಕಾ? ಆ ಲೊಟ್ಟೆ, ನಾನಂತೂ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ನೋಡೋ, ನನ್ಗೆ ಮಕ್ಳು ಅಂದ್ರೆ ಎಲ್ಲ ಒಂದೇನೆ. ನಿಮ್ ಅಮ್ಮನ್ ತರ ಒಬ್ರನ್ನೊಂದು ಇನ್ನೊಬ್ರನ್ನೊಂದು ಅನ್ನೋ ರೀತಿ ನಾನ್ ನೋಡೋದಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ರೀ, ಮನೋಜ ಬಿಸ್ನೆಸ್ ಮಾಡ್ಬೇಕಿತ್ತು ಅಷ್ಟೇ. ಯಾಕೆ ಅವ್ನ್ ಇನ್ನು ಹೊಸ ಹೊಸ ಶೋರೂಮ್ಗಳನ್ನೆಲ್ಲ ಓಪನ್ ಮಾಡ್ಬೇಕು. ಅವನಿಗ್ ಬೇಕಾದ್ರೆ ನಾವ್ ಸಾಲ ತೆಕ್ಕೊಡೋಣ. ಆದ್ರೆ ಇವ್ನ್ ಯಾರಿಗೋ ತಗೊಂಡೋಗಿ ದಾನ ಮಾಡೋದಿಕ್ಕೆ ನಾನ್ ಯಾಕೆ ನನ್ ಮನೆ ಪತ್ರ ಕೊಡ್ಬೇಕು? ಆಗೋದಿಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಏನಮ್ಮ ನೀನು ಕೊಡೋದಿಲ್ಲ ಅಂತ್ಯಾ? ಅವನಾಗೋನ್ ಮಾಡ್ತೀನಿ ಅಂದ್ರೇನು ಅದಕ್ಕೂ ಏನಾದ್ರು ಒಂದು ಮಾತಾಡ್ತೀಯಾ ಅಂತ ರವಿ ಹೇಳ್ಬೇಕಾದ್ರೆ, ಹೋಗ್ಲಿ ಬಿಡ ರವಿಗಾನ್, ಸಕ್ರೆ, ಯಾರು ಏನು ಮಾಡ್ಬೇಕಾಗಿಲ್ಲ. ಯಾರ್ ಮಾಡ್ತಾರೆ ಅಂತಾನೆ ನಾನು ಕಾಯ್ಕೊಂಡ್ ಕುತ್ಕೊಳೋನಲ್ಲ. ನನ್ ಸಮಸ್ಯೆನ ನಾನೇ ನೋಡ್ಕೋತೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಸದ್ಯ ಹೇಗೋ ಆ ಪತ್ರದ ಬಗ್ಗೆ ಏನು ಮಾತು ಬರ್ತಾ ಇಲ್ವಲ್ಲ, ಅಷ್ಟೇ ಸಾಕು ಅಂತ ಮನೋಜ ಮತ್ತೆ ಶಾಂತಿ ಇಬ್ರು ಸಮಾಧಾನ ಮಾಡ್ಕೊತಿರ್ತಾರೆ. ಈ ಕಡೆ ಶಾಂತಿ ಕಸ್ತೂರಿಯರ್ನ ನೋಡೋದಿಕ್ಕೆ ಅಂತ ಮನೆಗೆ ಹೋಗ್ತಾಳೆ. ಏನೇ ಕಸ್ತೂರಿ, ಯಾವಾಗ ಬಂದೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಏ ಬೆಳಿಗ್ಗೆ ತಾನೇ ಕಣೆ ಬಂದೆ, ನೋಡೆ ನನ್ ಕೊಟ್ಟಿರೋ ಅವಾರ್ಡ್ ಎಷ್ಟ್ ಚೆನ್ನಾಗಿದೆ ಅಲ್ವಾ ಅಂತ ಎಲ್ಲ ಕಸ್ತೂರಿಯವರು ತಮಗ್ ಕೊಟ್ಟಿರೋ ಅವಾರ್ಡ್ ನ ಶಾಂತಿಗೆ ತೋರಿಸ್ತಿರ್ತಾರೆ. ಚೆನ್ನಾಗಿದೆ ಚೆನ್ನಾಗಿದೆ, ಅವಾರ್ಡ್ ತಾನೆ, ಈ ಅವಾರ್ಡ್ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ, ಒಂದ್ ಮೂಲೆಯಲ್ಲೋ ಶೋಕೇಸಲ್ಲೋ ಇಡ್ಬೇಕಷ್ಟೇನೆ ಅಂತ ಶಾಂತಿ ಹೀಯಾಳಿಸ್ತಿರ್ತಾಳೆ. ಈ ಶಾಂತಿ, ಇಷ್ಟೇ ಅಲ್ಲ ಕಣೆ, 1,00,000 ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಅಷ್ಟೇ ಅಲ್ಲ ಕಣೆ, ತಿಂಗಳು ನಾನು 7 ವಿಡಿಯೋನ ಅವ್ರಿಗೆ ಕಳಿಸ್ಕೊಡ್ಬೇಕಂತೆ. ಅದನ್ನ ಅವ್ರ ಸ್ಕೂಲಲ್ಲಿ ಅವ್ರ ಮಕ್ಳುಗಳಿಗೆ ತೋರಿಸ್ತಾರಂತೆ. ಅದರಿಂದಾಗಿ ನನ್ಗೆ ತಿಂಗಳು 1,00,000 ರೂಪಾಯಿ ಪೇಮೆಂಟ್ ಕೊಡ್ತಾರಂತೆ ಕಣೆ ಅಂತ ಕಸ್ತೂರಿ ಅವ್ರು ಹೇಳ್ತಿದ್ದಂಗೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಏನು, 1,00,000ನ? ನೀನೇ ಪರವಾಗಿಲ್ಲ ಕಣೆ, ನಾನು ನನ್ ಮಗನ್ ಹಿಂದೆ ಅವನ್ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಸುತ್ತಾಡ್ಕೊಂಡು ಹಿಂಸೆ ಅನ್ಭವಿಸ್ತಾ ಇದೀನಿ. ನಾನ್ ಯಾವ್ದ್ರ ಬಗ್ಗೆನೂ ಗಮನ ಕೊಡಕ್ಕೂ ಆಗ್ತಿಲ್ಲ, ಸಾಧನೆ ಮಾಡಕ್ಕೂ ಆಗ್ತಿಲ್ಲ ಅಂತ ಶಾಂತಿ ಕೊರಗ್ತಿರ್ತಾಳೆ. ನೋಡೆ ಶಾಂತಿ, ನಾನ್ ಖುಷಿಯಾಗಿದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನೀನ್ ಹೇಗ್ ಖುಷಿಯಾಗಿರೋದ್ರ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೆ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಮಾಸ್ಟರ್ ಅಂತ ಕರಿತಾ ವಿಶಾಲು ಮನೆಗ್ ಬರ್ತಾಳೆ. ಮೊದ್ಲು ಇವಳನ್ನ ದೂರ ಇಡು, ಅವಾಗ ನಿನ್ ಕಷ್ಟ ಎಲ್ಲ ತಾನಾಗೆ ಕಮ್ಮಿ ಆಗತ್ತೆ ಅಂತ ಕಸ್ತೂರಿ ಅವರು ಶಾಂತಿಗೆ ಹೇಳ್ತಿರ್ತಾರೆ. ಏನ್ ಕಸ್ತೂರಿ ಅವರೇ, ಏನೋ ಮಾತಾಡ್ತಿದ್ರಿ ಅಂತ ವಿಶಾಲು ಬಂದ್ ಕೇಳಿದಾಗ, ಅದು ನಾನು ಅವಾರ್ಡ್ ತಗೊಂಡಿದ್ನಲ್ಲ, ಅದಕ್ಕೆ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ದೆ ಅಷ್ಟೇ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಓ ಇದೇನ ಅವಾರ್ಡು, ಚೆನ್ನಾಗಿದೆ ಚೆನ್ನಾಗಿದೆ ಅಂತ ವಿಶಾಲು ಹೇಳ್ತಿರ್ತಾಳೆ. ಆಕ್ಚುಲಿ ಕಾಶಿನಾಥ್
ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿದಾರೆ. ನಾನು ಅಡಿಗೆ ರೆಡಿ ಮಾಡ್ಬೇಕು. ಬರ್ತೀನಿ ಅಂತ ಹೇಳಿ ಕಸ್ತೂರಿ ಅವರು ಕಿಚನ್‌ಗೆ ಹೋಗ್ತಾರೆ. ಇವಳೊಬ್ಳು ಈ ವಯಸ್ಸಲ್ಲೆಲ್ಲ ಇವಳಿಗೆ ಇದೆಲ್ಲ ಬೇಕಾ ಅಂತ ಶಾಂತಿ ಒಟ್ಕೊಡ್ತಾ ಇರ್ತಾಳೆ. ಮಾಸ್ಟರ್ ಅವ್ರನ್ ಬಿಡಿ, ಮನೇಲಿ ಪೂಜೆ ಮಾಡೋದಕ್ಕೆ ನಾನು ಒಬ್ರನ್ನ ಅರೇಂಜ್ ಮಾಡಿದೀನಿ ಅಂತ ವಿಶಾಲು ಹೇಳಿದಾಗ, ಹೌದಾ ವಿಶಾಲು, ಕೇಳಿದ್ರೇನೆ ಎಷ್ಟು ಖುಷಿ ಆಗ್ತಿದೆ. ಯಾವಾಗ ಬರ್ತಾರೆ? ನಮ್ ಎಲ್ಲಾ ಸಮಸ್ಯೆ ಸರಿ ಹೋಗುತ್ತಲ್ವಾ? ಪೂಜೆ ಚೆನ್ನಾಗ್ ಮಾಡ್ತಾರಲ್ವಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೌದು ಮಾಸ್ಟರ್, ಅವರು ಜ್ಯೋತಿಷ್ಯ ಎಲ್ಲ ನೋಡ್ತಾರೆ, ಪೂಜೆನೂ ಮಾಡ್ತಾರೆ, ನಿಮ್ ಕಷ್ಟಗಳೆಲ್ಲ ಆದಷ್ಟು ಬೇಗ ಪರಿಹಾರ ಆಗತ್ತೆ ಅಂತ ವಿಶಾಲು ಹೇಳ್ತಿರ್ತಾಳೆ. ಹಾಗೆ ಇವಾಗ್ಲೇ ಅವ್ರಿಗೆ ಬುಕಿಂಗ್ ಮಾಡ್ಬೇಕು, ಇಲ್ಲಾಂದ್ರೆ ಅವ್ರ ಡೇಟ್ ಸಿಕ್ಕೋದಿಲ್ಲ ಅಂತ ಹೇಳಿ ವಿಶಾಲು ಹೇಳ್ಬೇಕಾದ್ರೆ, ಸರಿ ವಿಶಾಲು, ಮುಂದಿನ ಶುಕ್ರವಾರ ಬರೋದಕ್ಕೆ ಹೇಳು, ಅವತ್ತು ದಿನ ತುಂಬಾನೇ ಚೆನ್ನಾಗಿದೆ ಅಂತ ಶಾಂತಿ ಹೇಳಿದಾಗ, ಸರಿ ಆಯ್ತು ಮಾಸ್ಟರ್, ಅವತ್ತೇ ಬರೋದಕ್ಕೆ ಹೇಳ್ತೀನಿ. ಆಮೇಲೆ ಮಾಸ್ಟರ್ ಇನ್ನೊಂದ್ ವಿಷಯ, ಆ ಯಮ್ಮ ಏನ್ ಹೇಳ್ತಾರೋ ಅದನ್ನ ನೀವು ಖಂಡಿತ ಫಾಲೋ ಮಾಡ್ಬೇಕಾಗತ್ತೆ ಅಂತ ವಿಶಾಲು ಹೇಳ್ಬೇಕಾದ್ರೆ, ಅಯ್ಯೋ ಅಷ್ಟೇ ತಾನೇ ವಿಶಾಲು, ಅವ್ರು ಏನೇ ಹೇಳಿದ್ರು ನಾನ್ ಖಂಡಿತ ಮಾಡ್ತೀನಿ, ನಮ್ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗ್ಬಿಟ್ರೆ ಅಷ್ಟೇ ಸಾಕು ಅಂತ ಶಾಂತಿ ಹೇಳ್ತಿರ್ತಾಳೆ. ನಾನ್ ಯಾವ ರೀತಿ ನಿಮ್ಮನ್ನ ಆಟ ಆಡಿಸ್ತೀನಿ ನೋಡ್ತಾ ಇರಿ ಮಾಸ್ಟರ್ ಅಂತ ವಿಶಾಲು ಮನ್ಸಲ್ಲೇ ಅನ್ಕೋತಿರ್ತಾಳೆ. ಆಮೇಲೆ ಇನ್ನೊಂದ್ ವಿಷಯ, ನನ್ ಮಗ ಮತ್ತೆ ನನ್ ಸೊಸೆ ಇಬ್ರು ಬೇರೆ ಬೇರೆ ಆಗಿದ್ದಾರೆ ಅಂತ ಹೇಳಿದ್ನಲ್ಲ, ಅದೇ ನಮ್ ರವಿ ಮತ್ತೆ ಶ್ರುತಿ ಅವ್ರಿಬ್ರುನು ಮತ್ತೆ ಒಂದ್ ಮಾಡ್ಬೇಕು ಅಂದ್ರೆ ನಾವಿವಾಗ ಆ ಹೋಟ್ಲ್ ಹುಡುಗಿ ಇದಾಳಲ್ಲ ನೀತು, ಅವಳು ಹೋಗಿ ಮೀಟ್ ಮಾಡ್ಬೇಕು ಅಂತ ಶಾಂತಿ ಹೇಳ್ತಾಳೆ. ಅಷ್ಟೇ ತಾನೇ, ನಾನ್ ನಿಮ್ ಜೊತೆ ಬರ್ತೀನಿ ಬಿಡಿ ಮಾಸ್ಟರ್ ಅಂತ ವಿಶಾಲು ಹೇಳ್ತಿರ್ತಾಳೆ. ಈ ಕಡೆ ಮೀನಾ ಶ್ರುತಿ ರೆಸ್ಟೋರೆಂಟ್ ಬಂದು ಅವಳ ಮನ್ಸನ್ನ ಬದಲಾಯಿಸೋದಕ್ಕೆ ಅಂತ ಅವಳ ಹತ್ರ ತುಂಬಾನೇ ಮಾತಾಡ್ತಾಳೆ. ಆದ್ರೆ ಶ್ರುತಿ ಮಾತ್ರ ಯಾವಾಗ ನೀತು ಬಂದು ನನ್ನನ್ನ ಕ್ಷಮೆ ಕೇಳಿ ನನಗೂ ರವಿಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ವಿಡಿಯೋ ಹಾಕ್ತಾಳು ಸೋಷಿಯಲ್ ಮೀಡಿಯಾದಲ್ಲಿ, ಅಲ್ಲಿವರೆಗೂ ನನ್ ಮನೆಗೂ ಬರೋದಿಲ್ಲ, ರವಿ ಜೊತೆ ಸಂಸಾರನು ಮಾಡೋದಿಲ್ಲ ಅಂತ ಶ್ರುತಿ ಖಡಾಖಂಡಿತವಾಗ್ಲೂ ಹೇಳ್ಬಿಡ್ತಾಳೆ. ಅದನ್ನ ಕೇಳಿ ನೀನಾ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ವಿಶಾಲ್ ಜೊತೆ ಶಾಂತಿ ನೀತು ಮನೆಗೆ ಬರ್ತಾರೆ. ಬಂದು ಹೇಗಾದ್ರೂ ಮಾಡಿ ಇವಳನ್ನ ನಮ್ ರವಿ ಜೊತೆ ದೂರ ಮಾಡಿ ನಮ್ ಮನೋಜನ್ಗೆ ಮದ್ವೆ ಮಾಡ್ಕೋಬೇಕು ಅಂತ ಶಾಂತಿ ಮನ್ಸಲ್ಲಿ ಓಡ್ತಿರತ್ತೆ. ಅದಕ್ಕೆ ಮನೋಜನ್ ಬಗ್ಗೆನೆ ಹೊಗಳುತ್ತಾ ನೀತು ಹತ್ರ ಶಾಂತಿ ಮಾತಾಡ್ತಿರ್ತಾಳೆ. ಆದ್ರೆ ನೀತು ಮಾತ್ರ ಮಾತು ಮುಂಚೆ ರವಿ ಬಗ್ಗೆನೆ ಮಾತಾಡ್ತಿರ್ತಾಳೆ. ಇದ್ರಿಂದ ಶಾಂತಿಗೆ ಕೋಪ ಬರ್ತಿರತ್ತೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಶಾಂತಿ, ನೀನ್ ಚೆನ್ನಾಗ್ ಓದಿದ್ಯಾ, ಒಳ್ಳೆ ಸಂಪಾದನೆ ಮಾಡ್ತಿದ್ಯಾ, ನನ್ ಮಗನೂ ಅಷ್ಟೇ ಚೆನ್ನಾಗ್ ಓದಿದಾನೆ, ಡಿಗ್ರಿ ಎಲ್ಲ ಓದಿದಾನೆ ಗೊತ್ತಾ, ನೀನು ಅವನು ಇಬ್ರು ಮದ್ವೆ ಆದ್ರೆ ಎಷ್ಟ್ ಚೆನ್ನಾಗಿರತ್ತೆ ಅಂತ ಹೇಳಿದಾಗ ಅದನ್ನ ಕೇಳಿ ನೀತು ಬಿದ್ದು ಬಿದ್ದು ನಗ್ತಾ ಇರ್ತಾಳೆ. ಆಂಟಿ, ನಾನ್ ಲವ್ ಮಾಡಿರೋದು ನಿಮ್ ಮಗ ರವಿನ, ಅಂತದ್ರಲ್ಲಿ ನಾನು ಅವ್ರ ಅಣ್ಣ ಮನೋಜನ್ನ ಹೇಗ್ ಮದ್ವೆ ಆಗಕ್ಕಾಗತ್ತೆ ಅಂತ ನೀತು ಹೇಳ್ಬೇಕಾದ್ರೆ, ನೋಡಮ್ಮ ರವಿಗೆ ಈಗಾಗ್ಲೇ ಮದ್ವೆ ಆಗಿದೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಮನೋಜ್ ಅವ್ರಿಗೂ ಮದ್ವೆ ಆಗಿದೆಯಲ್ಲ ಅಂತ ನೀತು ಹೇಳ್ತಿರ್ತಾಳೆ. ನೋಡಮ್ಮ, ಶ್ರುತಿ ಮತ್ತೆ ರವಿ ಇಬ್ರು ಮತ್ತೆ ಒಂದಾಗ್ತಾರೆ, ಆದ್ರೆ ಮನೋಜ್ ಇನ್ನೇನು ತನ್ನ ಹೆಂಡತಿಗೆ ಡೈವರ್ಸ್ ಕೊಡ್ತಿದ್ದಾನೆ, ಅದಕ್ಕೆ ನೀನು ನಮ್ಮ ಮನೋಜನ್ನೇ ಮದ್ವೆ ಆಗೋ ಅಂತ ಶಾಂತಿ ಹೇಳ್ತಾಳೆ. ನೋಡಿ ಆಂಟಿ, ಮತ್ತೆ ಮತ್ತೆ ಹೇಳಿದ್ದೇನೆ ಹೇಳ್ಬೇಡಿ, ನೀವ್ ಒಂದ್ ಕೆಲ್ಸ ಮಾಡಿ, ಶ್ರುತಿನ ರವಿಯಿಂದ ದೂರ ಮಾಡಿ, ಅವಾಗ ನನ್ಗೆ ಯಾವ ತೊಂದ್ರೆನೂ ಇರೋದಿಲ್ಲ, ನಾನು ಆರಾಮಾಗಿ ರವಿನ ಮದ್ವೆ ಆಗ್ತೀನಿ ಅಂತ ನೀತು ಹೇಳ್ತಿರ್ತಾಳೆ. ಅದನ್ನ ಕೇಳಿ ಶಾಂತಿಗೆ ಕೋಪ ಬರುತ್ತೆ. ನೋಡಿ ಆಂಟಿ, ನೀವೆಷ್ಟೇ ಹೇಳಿದ್ರು ಏನೇ ಹೇಳಿದ್ರು ನಾನ್ ಲವ್ ಮಾಡೋದು ರವಿನ ಮಾತ್ರ, ಅದನ್ನ ನೀವ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಸಾಕು. ಬೇಕಿದ್ರೆ ಶ್ರುತಿನ ರವಿ ಲೈಫಿಂದ ದೂರ ಮಾಡಿ, ಅವಾಗ ನಾನು ಅತ್ತೆ ಅಂತ ಕರಿತಾ ನಿಮ್ ಮನೆಗೆ ಓಡೋಡ್ ಬರ್ತೀನಿ ಅಂತ ನೀತು ಹೇಳ್ತಾಳೆ. ಆಗ ಶಾಂತಿ ಕೋಪದಿಂದ ನೀತುನೇ ಗುರಾಯಿಸ್ತಾ, ವಿಶಾಲು ಬಾ ಇಲ್ಲಿಂದ ಹೋಗೋಣ, ಇವಳ ಹತ್ರ ಮಾತಾಡಿ ಏನ್ ಪ್ರಯೋಜನನೂ ಇಲ್ಲ ಅಂತ ಹೇಳ್ತಾ ವಿಶಾಲನ ಕರ್ಕೊಂಡು ಶಾಂತಿ ಮನೆಯಿಂದ ಆಚೆಗೆ ಬರ್ತಾಳೆ. ಹಾಗೆ ಬೈಕೊಂಡೆ ಶಾಂತಿ ವಿಶಾಲ ಜೊತೆ ಮನೆಗೆ ಹೋಗ್ತಾಳೆ. ಈ ಕಡೆ ಮನೋಜ ಶೋರೂಮ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿ ಕಣಿ ಹೇಳೋದಿಕ್ಕೆ ಅಂತ ಒಂದ್ ಹೆಂಗ್ಸ್ ಬರ್ತಾಳೆ. ಅವಳು ಮನೋಜನ್ ಜೀವನದಲ್ಲಿ ಏನೇನ್ ನಡೀತಾ ಇದೆಯೋ ಅದನ್ನೆಲ್ಲ ಹಾಗೆ ಹೇಳ್ತಾ ಇರ್ತಾಳೆ. ಅದನ್ನ ಕೇಳಿ ಮನೋಜನ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ನೀವ್ ಹೇಳೋದೆಲ್ಲ ಸತ್ಯವಾಗಿದೆ, ಮುಂದೆ ಮುಂದೆ ಹೇಳಿ ಅಂತ ಮನೋಜ ಹೇಳ್ಬೇಕಾದ್ರೆ, ನೀವ್ ಇಷ್ಟಪಟ್ಟಿರೋರೆ ನಿಮ್ ಜೀವನದಲ್ಲಿ ಮತ್ತೆ ವಾಪಸ್ ಬರ್ತಾರೆ, ಅಷ್ಟೇ ಯಾಕೆ ನೀವೀಗಾಗ್ಲೇ ಮದ್ವೆ ಆಗಿದ್ರಲ್ಲ ಅದೇ ಹೆಂಡತಿ ಜೊತೆನೆ ನೀವ್ ಮತ್ತೆ ಮದ್ವೆ ಆಗ್ತೀರಾ ಅಂತ ಆ ಹೆಂಗ್ಸೆ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಮನೋಜ ಮತ್ತೆ ಛಾಯಾ ಮತ್ತೆ ಪಾರ್ಕ್ ಫ್ರೆಂಡ್ 3 ಜನಕ್ಕೆ ಶಾಕ್ ಆಗತ್ತೆ. ಏನು, ಮತ್ತೆ ಅವಳ ಜೊತೆ ಸಂಸಾರನ ಅಂತ ಮನೋಜ ಬಿಟ್ ಬಾಯಿ ಬಿಟ್ಟಂಗೆ ನೋಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.